ಅಪ್ಪ ಗಣಪ ಊರಾಗಿರೋ ದೇವರೆಲ್ಲ ಅದು ಈಗ ಕಡಿ ಕಾಸು ಅಂತೀರವ್ ನೀನು ಊರಾಗಿನ ಮಂದೆಲ್ಲ 100 ಥರ ಮಾತಾಡತೈತಿ ನಾ ಯಾರಿಗೇನು ಪಾಪ ಮಾಡಿನೋ ನನಗೆ ಗೊತ್ತಿಲ್ಲ ನನಗೆ ಮಂದಿ ಕಡೆ ಅನ್ಸ್ಕೊಳಕ್ಕೆ ಆಗತ್ತಿಲ್ಲ ಮದುವೆ ಆದ್ರೆ 12 ವರ್ಷ ಆದರೂ ಇನ್ನೂ ಮಕ್ಕಳ ಬಗ್ಗೆ ಇಲ್ಲ ಅಂತೇಕಾರ ಪ್ರತಿಯೊಬ್ಬರು ಚುಚ್ಚು ಮಾತಾಡ್ತಾರೆ ಈ ಮಾತು ನನಗೆ ಕೇಳಕ್ಕೆ ಆಗೋತ್ತಪ್ಪ ಕಡೆ ಆಸಂತ ನೀನು ಅದಿ ಇವ್ರು ಹೊರಗೆ ಹೋಗಿ ಎಷ್ಟೊತ್ತಾತ ಎಲ್ಲದಾರ ಇವ್ರು ಭಾಳ ತಪ್ಪು ಕಾಣೋದು ಬಾಂಡೆ ಇರ್ತಿಕ್ಕೋತೀನಿ ರೀ ರೀ ಲಕ್ಷ್ಮಿ ಹಿಂಗೆ ಕೂತಿ ಹಾ ಏನಂತ ತಲೆ ಸುತ್ತಾತೈತ್ರಿ ಯಾಕೆ ಏನಾಗೈತಿ ತಲೆ ತಿರುಗಾತೈತಿ ಆಗಳು ಚಲೋ ಇದ್ಲೆ ಮತ್ತೆ ಅಲ್ಲಿ ಒಳಗೆ ಪಲಂಗ್ ಮೇಲೆ ಬನ್ನಿ ಇಲ್ಲೇ ಮಲ್ಕೋ ನಾ ಹೋಗಿ ಡಾಕ್ಟರ್ ಕರ್ಕೊಂಬರ್ತೇನೆ ರೀ ಬರ್ರಿ ಬರ್ತೇನೆ 5 ನಿಮಿಷನೇ ಬರ್ತೇನೆ ರೀ ರೀ ಅದು ರೀ ಏನು ಹಿಂಗೆ ನಡ್ಸದಿ ಇಲ್ಲಿ ಬರ್ರಿ ಇಲ್ಲಿ ಕರ್ಕೊಂಬರ್ತೇನೆ ಹೋಗಿ ಡಾಕ್ಟರ್ನ ನೀವು ಕುಂದ್ರಿ ಡಾಕ್ಟ್ರದಲ್ಲದ ಅದು ಏನು ನಾಚದಿ ಹೇಳ ಪಟ್ನ ಅದು ನೀವು ರೀ ಹಾ ಹಾಂ ಇಟ್ಟು ಹೇಳಾಕಿಟ್ಟು ನಾಚಾಗದಿ ನಾ ಅಂಜಿಗಾರದ್ನಿ ನಿನಗೆ ಏನು ಆತು ಯಾಮಲ್ಲ ಹೇಳಿ ಖುಷಿ ಆಯ್ತು ಬಿಡಂತ ಹೋಗಿ ಅಲ್ಲಿ ಗಣಪತಿ ಗುಡ್ಡಕ್ಕೆ ಹತ್ತಿ ಅಟ್ಟು ಬೇಡ್ಕೊಂಬಂದಕ್ಕೆ ಚಲೋ ಆತು ನೋಡಿ ಸಾರ್ಥಕ ಆದ್ ನೋಡಿ ಇನ್ನು ಮುಂದೆ ಹೇಳ್ತೇನೆ ಇನ್ನು ಮುಂದೆ ಏನೋ ಮನ್ಯಾಗ ನೀವು ಅಜ್ಜಿ ಅಥವಾ ಓದಿಲ್ಲ ಕೆಲಸ ಮಾಡೋದಿಲ್ಲ ಎಲ್ಲ ನಾನು ಮಾಡ್ತೇನೆ ಕೊತ್ತಲ್ಲಿ ತಿಂದು ಆರಾಮಿರ ನನ್ನ ಪಾಪು ಅಯ್ಯ ನೀವೇನ್ ಮಾಡ್ತೀರಿ ನಾ ಮಾಡ್ತೀನಿ ತಗೋರಿ ನೀವೇನ್ ಬೇಡ 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 ನಮ್ಮ ಪಾಪು ತ್ರಾಸ ಆಗ್ತೈತಿ ಖಂಡಪಟ್ಟಿ ಕಷ್ಟಪಟ್ಟು ಗುಡ್ಡ ಹತ್ತಿ ಇಳಿದು ಬಂದೆವು ಹೌದ್ರಿ ಅದಕ್ಕೆ ನಾ ಎಲ್ಲ ಪರಿಚಯ ಒರೆಸ್ತೇನೆ ಅಡುಗೆ ಮಾಡ್ತೇನೆ ಒಗ್ಯಾನ ಹೋಗಿದ್ದೇನೆ ಬಾಂಡೆ ತೆಗ್ತೇನೆ ಎಲ್ಲ ನಾನು ಮಾಡ್ತೇನೆ ಇದು ತಿನ್ನೋದು ಉಣ್ಣೋದು ಪಾಪನ ಚಂದ ನೋಡ್ಕೋದು ಅಷ್ಟ ಮಾಡಿ ಇವತ್ತೇನು ತೆಗೆದು ನಾನು ಸ್ಟಾರ್ಟ್ ಇಲ್ಲಿ ತಗೋರಿ ನಾ ಇನ್ನೊಂದು ಸ್ವಲ್ಪ ದಿನ ಮಾಡ್ತೀನಿ ನೀವು ಏನು ಮಾಡಿದೆ ಕೆಲಸ ಅದ ನಾ ಮಾಡ್ತೇನಲ್ಲ ನೀ ಯಾಕೆ ಮಾಡಕದಿ ಇಲ್ಲಿ ರೀ ಅದು ಹೊರ್ಸಾಕಂತೇಳ್ರಿ ನಾನು ಕುಂಡಲ್ಲಿ ನಾ ಮಾಡ್ತೇನಲ್ಲ ನಾ ಇರೋತಕ್ಕ ನೀ ಯಾಕೆ ಮಾಡಕದಿ ಹೇಳು ನೋಡಿದ್ ಎಷ್ಟು ಬೆವರು ಒರೆಸಿದಿ ಒರೆಸ್ಕೋದ್ನೆಲ್ಲ ನಾ ಒರೆಸ್ಲಿ ನಿಕ್ಕೊಂಡು ರೀ ನಾ ಮಾಡ್ತೀನಿ ಬರ್ರಿ ಬೇಡ ನಮ್ಮ ಪಾಪು ತ್ರಾಸ ಆಗ್ತೈತಿ ಲಕ್ಷ್ಮಿ ನೀ ಏನು ಮಾಡಿದೆ ಬಿಸಿಲಾಗ ನಾ ತರ್ತಿಲ್ಲ ಇರಿ ಏನು ತಗೊಂಡ್ಬರ್ತೀನಿ ಬಿಡ್ರಿ ಬಾ ನೀವು ಹೊರಗಿದ್ರಾಗ ನೀವು ಹೋಗ್ಬರ್ತ ಹೇಳಿಲ್ಲ ಹಾಂ ನಡಿ ಒಳ ನಡಿ ನೀ ಯಾಕೆ ಹೋಗಿದ್ದಿ ಬಿಸಿಲಾಗ ನೀರು ಖಾಲಿ ಆಗಿದ್ರಿ ನಂಗೆ ಹೇಳ್ರಿ ನಾ ತೋರ್ಲತ್ತೀನಿ ಹೊರ ಹೋಗಿದ್ರಲ್ಲ ಕೊಂಡಡಿಲಿ ನೀ ಏನು ಮಾಡಕ್ಕೆ ಹೋಗ್ಬೇಡ್ತ ಹೇಳಿದೆ ನನಗೆ ಬಾ ಕೆಳಂಗಿಲ್ಲ ನಿಮ್ಗ ಏನಾಯ್ತು ಒಂದೇ ಸಲ ನನ್ನ ಜೀವ ಹಾರಕತ್ತಾನ ವಾರ ಮಾಡಕ್ ಬಿಡಾತಿನ ಒಂದ್ ಸ್ವಲ್ಪ ಎದ್ಗೋರಿ ನೀವು ಇತ್ತು ಯಾಕೆ ಆಗತ್ತೀನೋ ಅಲ್ರಿ ನಾ ಒದ್ರಿ ದೊಡ್ಡ ಕೆಳಂಗಿಲ್ಲ ಸಮಾಧಾನ ನನ್ನ ಮಗ ಅದ
ನೀ ಅಳ್ತಾ ಅಳ್ತಾತಿ ಈಗ ನಿಮ್ಮ ಮದ್ಯಕ್ಕೆ ಬಂದಲ್ಲ ಅದು ಸಮಾಧಾನ ಅದ. ನನ್ನ ತಕ ಬರ್ನ ಕಮ್ಮಿ ಅದ ನಾವು ಅಳದ. ಏನು ಮಾಡದಿ? ಕೆಲಸ ಮಾಡ್ಲೇ ಬೇಡ ಹೇಳ್ರಿ, ಇದನ್ನ ಮಾಡ್ಕೊಂಡ್ ಕುಂಡ್ರಲೇ ನಾನು. ಹೋಗುವ ನಾ ಎತ್ಕೊಂಡ್ ಕುಂತೇವೆ ನಾವು ನನ್ನ ಮಗನ ಕುಂದ್ರ ಮತ್ತೆ ಎತ್ತರ ಹೋಗಿ ಹಂಗ. ಪ್ರೀತಮ್ ಅರೆ ರೇ ಅಪ್ಪ ಮಗನ್ ಜೋರ್ ಐತಿ. ನನ್ನ ಮಗ ಬರ್ಲಿ ನಾವಂಜೆ ಎತ್ಕೊಂಡ್ರೆ ಏನಾಗ್ತೈತಿ ರೀ. ಅದ ಮರ್ತ ಬಿಟ್ಟಿದ್ವಿ ನೋಡ್ರಿ. ಇದು ಸಕ್ರಿ ಕಾಲಿಗಿದ್ರು ಒಂದ್ ಸ್ವಲ್ಪ ತೊಗೊಂಬರೋರಿ. ಸಕ್ರಿ ಕಾಲಿಗೆ ಆಯ್ತು ಎತ್ಕೊಂಡ್ ನಾ ಆಡಾಡ್ತಿರ್ತೇನೆ, ಲಘು ಬರ್ರಿ ನೀವು. ನಾವಂಜೆ ಎತ್ಕೊಂಡ್ರೆ ಏನಾಗ್ತೈತಿ ನೋಡ್ಲ, ಬರೀ ಹೊರಗ ಹಾಕ್ತಾವ. ಅಯ್ಯ ಕರ್ಕೊಂಡ್ ಹೋಗುದ್ರಿ, ಇನ್ನೂ ಸ್ವಲ್ಪ ದೊಡ್ಡವಾಗ್ಲಿ ಹೋಗ್ರಿ. ಲಘು ತಗೊಂಬರ್ರಿ. ಅಪ್ಪನ ಜೋಡಿನ ಇರ್ ನೀನು, ಅವು ಬ್ಯಾಡ ನಿನಗ. ಏನು ಹೂ ಅಂತೀಯಲ್ಲ, ಅಪ್ಪನ ಮುದ್ದಿನ ಮಗ ಅದಿ ತಗೋ ನೀನು. ಊಟ ಮಾಡ್ತೀನಿ ನೀನು. ಮಮ್ಮಂತ್ಯ ಮಮ್ಮಂತ್ಯ ಏನು ಚಾ ಕುಡಿತಿ ರೀ? ಪ್ರೀತಮ್ಮಗ ಹಾಸ್ಟೆಲ್ ಕಿಡಮ್ರಿ. ಬೇಡ, ನಮ್ಮನ್ನ ಬಿಟ್ಟು ಅವ ಒಬ್ಬ ಇರಂಗಿಲ್ಲ. ಇಲ್ಲೇ ಕನ್ನಡ ಸಾಲಿದಾವ, ಇಲ್ಲೇ ಹಚ್ಚು ಅಂತೇನ. ಇರಂಗಿಲ್ಲ ಅಂತಂದ್ರೇನ ಎಲ್ಲ ಇರ್ತಾನ. ಒಂದಿಟ್ಟು ನೋಡಾತಿರಿಲ್ಲ ಅವ್ನು ಒಂಟ ಕಣ್ ತೆಗದ್ ನೀವು. ಅಷ್ಟು ಉಡಾತನ ಮಾಡತ್ತಾರ ಅಂದ್ರೆ ಆಜು ಬಾಜು ಮನೆ ಜಗಳ ತರತಾನ. ಮೊನ್ನೆ ಅವ್ನು ಕಲ್ಲೋಗಿ ಬಂದಾನಂತ. ನನಗಂತೂ ಸಾಕಾಗೈತ್ರಿ. ದಿನ ನೀವು ಹೊಕ್ಕಿರಿ ಹೊರಕ್ಕೆ, ನಾನೇ ಇರಕ್ಕೆ ಮನ್ಯಾಗ. ಹಂಗೆ ಮಾಡಂಗಿಲ್ಲ, ಗರೀಬದ ಹುಡುಗ ಅದಾನ ಭಾಳ ಮುದ್ದು ಮಾಡಿಕ್ಯಾರನ. ಈಗ ಬಂದು ಇಲ್ಲಿ ಹತ್ತೈತದ. ನಾ ಹೇಳುದು ಕೇಳ್ರಿ, ಸುಮ್ಮ ಹೋಗ್ಯಾರ ಹಾಸ್ಟೆಲ್ ಕಿಡುಮ ಅವನು. ಶಾನೆ ಅಕ್ಕಾನ, ಇಲ್ಲ ಅಂದ್ರೆ ಇನ್ನೂ ಉಡಾಳಕನ್ರಿ ಅವ. ಇನ್ನೂ ಊರ ಲಪಡ ಎಲ್ಲ ತೊಗೊಂಬರ್ತಾನ ನೋಡ್ರಿ ಮನೆಗೆ. ಭಾಳ ಉಡಾಳತಾನ್ರಿ ಅವ. ಹೇಳು ಕೇಳ್ರಿ, ಸುಮ್ಮ ಹೋಗಾರ ಹಾಸ್ಟೆಲ್ ಕಿಡುಬರ್ ನಾವು. ಹಂಗಂತಿ. ಪ್ರೀತಮ್ಮ, ಏ ಪ್ರೀತಮ್, ಸಾಲಿಗೆ ಹೋಗುವಲ್ತ ಏನು ಓಣ್ಯಾಗಲ್ಲಿ ಜಗಳ ತೆಗಿಯತ್ತ. ನಾಳಿಂದ ನಿನ್ನ ಹಾಸ್ಟೆಲ್ ಕಟ್ತೇನೆ ನಡೀಲಿ. ಇಲ್ಲಪ್ಪ. ಹಾಂ ಇಲ್ಲ ಅಂದ್ರೆ ಹಂಗಿಲ್ಲ. ದೊಡ್ಡ ಮನುಷ್ಯ ಆಗ್ಬೇಕು, ಸಾಲಿ ಕಲಿಬೇಕು, ಮಂದಿಗತ್ಲಿ ನೌಕರಿ ಹಿಡಿಬೇಕು. ಇವೆಲ್ಲ ಹುಡುಗರಲ್ಲಿ ಬಾದ್ದವು. ಚಂದ ಸಾಲಿ ಕಲಿ ನಡಿಯಲ್ಲಿ. ಹಾಸ್ಟೆಲ್ ಕಟ್ತೇನೆ, ನಿನಗೇನು ಬೇಕಾದೆಲ್ಲ ನಾ ಕೊಂಡು ಕೊಡ್ತೇನೆ. ನೋಡ ನಿನ್ನ ಮುಂದೆ ಹೆಂಗೆ ಮಳ್ಳನಾಗ ನಾಟಕ ಮಾಡ್ತಾನ. ಐ ಭಾಡ್ಯ ಮನೇಲಿ ಯಾರಿಗೆ ಕಲ್ ಹೋಗಿ ಬಂದಿದ್ದಿ? ಅವ್ರು ಜಗಳ ತಕೊಂಡ್ ಮನಿ ಮಠ ಬಂದ. ನಿನ್ನ ಕಾಲ ಮುರಿದು ಮನೆ ಕುಂಡಿಸ್ತಾನೆ ನೀನು. ಏನಿ ಹಿ ಅಂತ ಇಲ್ಲಿ ಬಿಡು ಬಿಡು, ಹುಡ್ನ ಬೆದರ್ಸ್ಬೇಡ. ನಾ ಮಾತು ಕೇಳ್ತಾವ. ಹಾಸ್ಟೆಲಿಗೆ ಹೋಗೋಣ, ಎಲ್ಲ ರೆಡಿಯಾಗ ಬ್ಯಾಗ್ ತುಂಬ್ಕೋ. ಮಮ್ಮಿ ಎಲ್ಲ ತುಂಬ್ತಾಳೆ. ನಾಳೆ ಹೋಗಿ ಹಾಸ್ಟೆಲ್ಗೆ ಹೋಗಿ ನೀನು ಬಿಟ್ಟು ಬರ್ತೇನೆ. ಅಲ್ಲ ಮ್ಯಾಗ ಬಂದು ನೀನೆಲ್ಲ ನೋಡ್ಕೊಂಡು ಅವ್ರಿಗೆಲ್ಲ ಚಂದ ನಿಂಗೆ ಅರಿಗೋಳ ಬುಕ್ಕ ಪೆನ್ ಎಲ್ಲ ಕೊಂಡು ಕೊಡ್ತಾನೆ. ಅಲ್ಲಿ ಎಲ್ಲ ಕೊಡಿಸ್ರಿ ಚಂದ. ಆದ್ರೆ ಅಲ್ಲಿ ಮಾತ್ರ ಓಡಾಡ್ತಾನ ಮಾಡ್ಬೇಡಪ್ಪ. ಅವ್ರು ಹಾಸ್ಟೆಲ್ ಬಿಟ್ಟು ಯಾವ ಹುಡುಗರು ದೋಸ್ತಿ ಮಾಡಬೇಡ, ಕೆಟ್ಟ ದೋಸ್ತಿ. ನಿನ್ನ ಅಭ್ಯಾಸ ನೀನ ಚಂದ ಇರ್ಬೇಕಲ್ಲಿ. ಅರ್ಥ ಆಗತ್ತಿಲ್ಲ? ನಾ ಹೇಳಿದ ಅರ್ಥ ಆಗ್ತಿಲ್ಲ ನಿಂಗ? ಅಲ್ಲಿ ಒಂದೇ ಏನ ಲಪಡ ತಂದಿ ನೀನ್ ಅಲ್ಲಿ ಹಾಸ್ಟೆಲಿಂದ ಕಾಲ ಮುರ್ಕೊಂಡ್ ಬರ್ತೀನಿ. ಚಂದ ಸಾಲಿ ಕಲಿಬೇಕ. ನನ್ನ ಮಗ ಅಲ್ಲೇ ಊಟಾತಿ ಮಾಡಿರ್ತೈತೇನಿಲ್ಲ, ಬರೀ ಓದುದು ಬರೀದಂತೆ ಅದ್ರ ಚಿಂತೆ ಆಗಿರ್ತಾನೆ. ಏನು ಮಾಡತ್ತಾನೆ ಇನ್ನ. ಅಕ್ಕರಿ ಓ ಕರಿ. ಯಾರೇ ನೀವು? ಅಕ್ಕರಿ ಯಾರಪ್ಪ? ಯಾರು ಬೇಕಿತ್ತು? ನಾ ಹಾಸ್ಟೆಲ್ ವಾಚ್ಮ್ಯಾನ್ ರೀ. ಹೌದಾ? ಹಾಂ ರೀ. ಅದು ನನ್ನ ಮಗ ಓದತ್ತಾನಲ್ಲ ಅಲ್ಲೇ? ಹಾಂ ರೀ ರೀ. ಹಾಂ ಆರಾಮದನಲ್ಲ ನನ್ನ ಮಗ? ಆರಾಮದ ರೀ. ನಾಳೆ ಹುಡುಗ ಮನೆಗೆ ಬರ್ತಾರೆ ನಿಮ್ಮ ಹುಡುಗ. ನಾಳೆ ಬರ್ತಾನ? ಹಾಂ ಬರ್ತಾರೆ. ನಮ್ಮ ಪ್ರೀತಮ್ ನಾಳೆ ಬರತ್ತಾನ? ಹಾಂ ಬರ್ರಿ. ಆಯ್ತು. ಅಂದ್ರೆ ನಮ್ಮ ಪ್ರೀತಮ್ ನಾಳೆ ಬರ್ತಾನ. ಅಡುಗೆ ಮಾಡಿಡ್ಬೇಕು ಅವಾಗ. ಇದಾನ ಮನಿ. ಬಾ ಸೈಡ್ ಹತ್ತು ಗಾಡಿ, ಬಾ ಸೈಡ್. ಹೋಳಿಗೆ ಐತಿ ಭಾಳ ಇಷ್ಟ. ಹೋಳಿಗೆ ಭಾಳ ಖರ್ಚಿಗೆ ತಿನ್ನಿಸ್ತಾನ ಅಂತ ತಿಂತಾನ ಅನಿಸ್ತೈತಿ. ಏನು ತಿಂತಾನ? ಏನೋ ವೆರೈಟಿ ಮಾಡ್ಬೇಕಲ್ಲ. ನಾನು ಏನು ಮಾಡಲಿ?
ಸ್ವಲ್ಪ ರೊಟ್ಟಿನೂ ಮಾಡಿರ್ತೀನಿ ಮತ್ತು ಹಾಂ ಪಾಯಸ ನಾಳೆ ಬೇಗ ಮಾಡಿರತ್ತೆ. ಈಗ ಏನು ಮಾಡಲಿ ನಾನು? ಹಾಂ ಕದಾ ಬರ್ಸಕತ್ತಾನ ಅಂದ್ರೆ ನಮ್ಮ ಪ್ರೀತಮ್ ಬಂದಿರ್ಬೇಕು. ಅಮ್ಮೆ ಆರಾಮ? ಪ್ರೀತಮ್ಮ ಬಂದ್ಯಪ್ಪ? ಹಾಂ ಆರಾಮದಿಯಲ್ಲ? ಆರಾಮ. ಎಲ್ಲ ಸೊರಗಿಲ್ಲ ಎಷ್ಟು ಪಪ್ಪ ಇಲ್ಲ ಎಲ್ಲ ದೋಸ್ತ್ ಬಲ ಹೋಗ ನಮ್ಮ ದೋಸ್ತ ಇವ. ಇದೇನ ಯಾವ ಕುಡ್ಸಲ್ಲ ಏನು ಸುಟ್ಲಾ ಕಟ್ಕೊಂಡು ಹೆಂಗಸರಂಗೆ ನಮ್ಮ ದೋಸ್ತ ಅವ ಎಲ್ಲ ಸ್ಟೈಲ್ ಇದೆ ಬೆಂಗಳೂರಿನಾಗ ಸ್ಟೈಲ್ ಹಂಗಿದೆ. ಕುಂದ್ರ ಬಾ ಕುಂದ್ರು. ಬಾಯಪ್ಪ ಪ್ರೀತಮ್ಮ. ಅಲ್ಲ ಬಿಸಲಾಗ ಸಾಕಾತ್ ನೋವ. ಹೌದಾ? ಅಲ್ಲ 2 ದಿನ ಆಯ್ತು ಇದ ನೋಡು ನಮ್ಮ ದೋಸ್ತ್ ಮನಿ ಸಣ್ಣ ಅರಮನೆ ನಮ್ದು. ಪಪ್ಪ ಏನಾಗ ಎಲ್ಲ ಹೊರಗ್ಯಾನ. ಅಲ್ಲ ಬಂದಿಲ್ಲ ಒಟ್ಟ ಹಾಸ್ಟೆಲ್ಗೆ ಮಾಡ್ತಿಲ್ಲ 2 ಸೊರಗಿ ಅಲ್ಲ. ನಿಮ್ ನೆನಪದಾಗ ಊಟ ಹೋಗ್ತೀವಿ ಚಂದ ತಿನ್ಬೇಕಪ್ಪ. ಏನ್ ಚಿಂತೆ ಮಾಡತ್ತಿ? ಓದಾತಿಲ್ ಚಂದ ಊಟ ಮಾಡ್ತೇನೆ ನಾನು. ಅಮ್ಮಾರ ಊಟ ಮಾಡಂಗಿಲ್ಲ, ಬರೀ ಏನಿದ್ರು ಅದೇ ಇರ್ತೈತಿ ಅಂದ್ರೆ ಹಂಗಂದ್ರೆ ಹೆಂಗ ಬರೀ ಅಭ್ಯಾಸ ಹಾ ಬುಕ್ ಬಾಯಿ ದೊಡ್ಡದಲ್ಲ ಇಟ್ಟು ದೊಡ್ಡ ಇರ್ತಾವ. ಸಿಗ್ನೇಚರ್ ಕಿಂಗ್ ಫಿಶರ್ ಎಲ್ಲ ಅಭ್ಯಾಸ ಮಾಡ್ತೇನೆ ಈಗ. ಸಿಗ್ನೇಚರ್ ಅಂದ್ರೆ ಅದ ಸೈನ್ ಹೆಂಗ್ ಮಾಡೋದು ಹೇಳ್ತಾರ? ಹಿಂಗ ಹಾ ಹಿಂಗಿದೆ ಬಟ್ ಅದ ಹಾ ಪಿಶರ್ ಪಿಶರ್ ಅಂದ್ರ ಅದ ಅದ ಈ ದೊಡ್ಡದ್ ಬೋರ್ಡ್ ಮ್ಯಾಗ ಬರೀತಾರಲ್ಲ ಹಿಂಗ. ಬೋರ್ಡ್ ಮ್ಯಾಗ ಹಾ ಕಿಂಗ್ ದೊಡ್ಡ ದೊಡ್ಡ. ಹಾ ಏನ್ ಬಿಡ್ಲಾ ನಂಗೆ ಕನ್ನಡ ಬರಂಗಿಲ್ಲ ಬರೀ ಇಂಗ್ಲೀಷ್ ಈಗ. ಸೋ ಬ್ಯೂಟಿಫುಲ್. ತಪ್ಪಾಟಿರ್ತದ ಫುಲ್ ಖುಷಿ ಆಯ್ತದ ನಾವು ಇಂಗ್ಲೀಷ್ ಕೇಳಿ. ಅಯ್ಯ ಬರ್ತಾ ಅಂತೇಳಿ ನಿಮ್ಮ ಪೇಲಕ್ಕನ ಪಿತು ಮಮ್ಮಿ ನಂಗ ಇನ್ನ ನೌಕರಿ ಹಚ್ಚೋದೈತಿ. ನೌಕರಿ ಯಾರು ಭಾಳ ಆಯ್ತು ಈಗ ಮುಂದಿನ ತಿಂಗಳು ನೌಕರಿ ಹತ್ತೈತಿ. ಅದಕ್ಕೆ ರೊಕ್ಕ ಬೇಕಾಗಿದೆ. ಎಷ್ಟು ತಗತ್ತವ? ಒಂದು 15-20 ಲಕ್ಷ ಬೇಕು ಮಮ್ಮಿ. 15-20 ಲಕ್ಷ? ಅಷ್ಟು ರೊಕ್ಕದಕ್ಲ ನೌಕರಿ ಕೊಡಬೇಕಲ್ಲ ಮಮ್ಮಿ. ನೌಕರಿಗೆ ಯಾಕೆ ಕೊಡ್ಬೇಕು? ನೀನ್ ಚಂದಾಗ ಓದಿದ್ರ ಬರ್ದಿದ್ರ ಪಾಸ್ ಆಗಿದ್ರ 1 ಕೋಟಿ ಹತ್ತಿದ್ ನಾ ಸ್ಯಾನೆ ಅಧ್ಯಾನ ಒಂದು 20 ಲಕ್ಷ ಕತ್ತಿದ್ದೆ ಅದಕ್ಕೆ. ರೊಕ್ಕ ಕೊಡಬೇಕೀಗ? ಕೊಡ್ಬೇಕಮ್ಮ. ರೊಕ್ಕ ಇದ್ದಾಗ ಮುಂದೆ ದೋಸ್ತ ಇವ್ರಪ್ಪ 50 ಲಕ್ಷ ಕೊಟ್ಟಿವ್. ಜರ ದಡ್ಡದಾನ ಅದು ಇಷ್ಟ ಇಲ್ಲ ಬಿಟ್ಕೊಂಡು ಹಿಂಗೆ ಇರ್ತೀನಿ ನಾನು ಯಾವಾಗಲೂ. ಕೋಳಿ ಪುಚ್ಚ ಬಿಟ್ಕೊಂಡು ಅಡ್ಡಾಡ್ತೇವೆ. ನಾನ್ ನೋಡು ಚಲೋ ಹಾಕಿದನು. ನನ್ ಕಸ ನೀ ಬಂಗಾರ ಎತ್ತಾನ ನೋಡು ಎಷ್ಟು ಮಾಯಿ. ಅಲ್ಲ ಪ್ರೀತು ಅಟ್ ಪ್ರೀತಮ್ಮ 15-20 ಲಕ್ಷ ಏನೇನು ಅನ್ಸದ? ತಡಿ ನಿಮ್ಮಪ್ಪರ್ಲಿ ವಿಚಾರ ಮಾಡೋಣ ಅಂತ. ದೋಸ್ತ ಒಂದು ಹಲೋ ಅಕ್ಕಾರ, ಒಂದು ಪ್ಲಾನ್ ಹೇಳ್ತೀನಿ ಮಾಡ್ತೀರನ್ರಿ? ಏನಪ್ಪ? ಈ ಮನಿ ಯಾರ ಹೆಸರು ಮೇಲೆ ಐತ್ರಿ? ಈ ಮನೆ ನನ್ನ ಗಂಡನ ಹೆಸರಲ್ಲಿ ಐತಿ. ಮಾರಿಬಿಡ್ರಿ. ಮಗನ್ಕಿಂತ ಮನಿ ಅಂತ ನಿಮ್ಗೆ ಮಾರಿಬಿಡ್ರಿ. ಅಲ್ಲಪ್ಪ ಇರಾಕ್ ಒಂದ್ ಎಲ್ಲಿ ಐತೆ ನಮಗೆ. ಇದನ್ ಬಿಟ್ರಿ ಏನು ಎಲ್ಲಿ? ನಾನು ನೌಕರಿ ಹಿಡಿದ ಮತ್ ಕಟ್ಟಲ್ಲ ನನಗೆ ಹೆಚ್ಚಿನ ಅದ ಆಗಿತ್ತು ನಿಮ್ಗ. ಇಟ್ ದಿನಕ್ಕೊಂದು ಮನಿಗೆ ಬಂದೇನ. ಅಯ್ಯಪ್ಪ ಹಂಗಲ್ಲಪ್ಪ ಅದ ಮನಿ ಹಚ್ಚತ್ತ ನನ್ಕನ ಇದು ಹಂಗಲ್ಲ ಪ್ರೀತಿ. ಎದಕ್ ಸಿಟ್ಟ ಬರ್ತಿ? ಕುಂದ್ರಪ್ಪ ಕುಂದ್ರ. ಸ್ವಲ್ಪ ನಾ ಹೇಳೋದನ್ನ ಅರ್ಥ ಮಾಡ್ಕೊ ನೀನ. ನಾ ನೌಕರಿ ಅಂತ 10 ಕಟ್ತನ್ನ ಕಡ್ತಿ ಕರೆ. ನಾ ಹೇಳೋದ್ ಅರ್ಥ ಮಾಡ್ಕಪ್ಪ ನೀನ. ಅಪ್ಪ ಬರ್ಲಿ ಮಾತಾಡಮಂತ. ಸಿಟ್ಟಿ ಬರ್ಬೇಡ. ನಾ ಹೇಳ್ರಿ ಇಲ್ಲ ಬಂದ್ಬಿಡ್ತಾನ ನಾವು ಸೀದಾ ಊರಿಗೆ. ತಡಿಲ್ಲ ಹೋಗಂತ ಅಟ್ಯಾಕ ಅವಸರ ಮಾಡತ್ತೀನಿ ನೀನು. ನಾ ಹೋಗ್ಲಿ ಅರ್ಜೆಂಟ್ ಇದೆ. ಅಭ್ಯಾಸ ಮಾಡ್ಬೇಕಲ್ಲ ಹೋಗೀಗ. ಮಾಡಂತೆಪ್ಪ ಒಂದಿನ ಇಲ್ಲ ಎಕ್ಸಾಮ್ ನಾಳೆ. ಏನಾರ ತಿನ್ನಾಕತ್ತಿ ನಮಗೆ ಟೈಮ್ ಆಗೈತ್ರಿ ಕಂಡಪಟ್ಟಿ. ನಾ ಅಷ್ಟದಾಗ ಬಾಳ್ ಇದಪ್ಪ ನಡಿ ನನ್ಗೆ ಟೈಮ್ ಆಗುತ್ತೆ. ಬರ್ತೇನೆ ಮಾತಾಡೋ ನಂಗೆ ಹೇಳ. ನಾ ಏನು ತಿನ್ಕೊಂಡು ನಾ ಹೋಗ್ತೇನೆ. ಹಾ ಯಪ್ಪ ಏ ಪ್ರೀತು ದೋಸ್ತ್ ಗಾಡಿ ತೆಗಿ. ಏನಾರ ಮಾಡ್ಕೊಂಡ್ ಬರ್ತೀನಿ. ಬೇಡ ಅಲ್ಲಿ ಹೋಗ್ತಿದ್ದೇವ ದೋಸ್ತ್ ಹೋಗೋಣ. ನೋಡಲ್ಲಿ ದೋಸ್ತ್ ಅರ್ಜೆಂಟ್ ಮಾಡೋದು. ಅಲ್ಲ ಹೊರಗಿಂದ ಏನು ತಡಿ. ಬೇಡ ಇತ್ತಮ್ಮ ಅವಾಗ ಮಾಡ್ತಾನ. ರೊಕ್ಕ ನಾಳೆ. ಯಪ್ಪ ನಿಂದ್ರಲ್ಲ. ಹಿಂಗ್ಯಾಕೆ ಮಾಡತೈತಿ ಹುಡುಗ? 20-30 ಲಕ್ಷ ಅಂದ್ರೆ ಥೋಡೆ ರೊಕ್ಕನ. ಮೊದಲ ನನ್ನ ಗಂಡ 400-500 ರೂಪಾಯಿ ಅಷ್ಟೇ ಪಗಾರ. ಇದನ್ನು ಮಾಡ್ಬೇಕಂದ್ರೆ ಸಾಕಾಗತೈತಿ. ಅಷ್ಟು ರೊಕ್ಕ ಎಲ್ಲಿಂದ ಹೊಂದೋದೀಗ? ಆದರೂ ನನ್ನ ಮಗನ ಸಲುವಾಗೆಲ್ಲ ಇವ್ರು ಬರಲಿ ಮಾತಾಡಿರೋದು.
ಲಕ್ಷ್ಮಿ ಏ ಲಕ್ಷ್ಮಿ ಹಾಂ ರೀ ನೀರು ತೊಂಬವ ಹಾಂ ಸಾಕಾತ್ ನೋಡಪ್ಪ ಕೆಲಸ ಮಾಡಿ 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 ಇದು ಟ್ರಕ್ ಎರಡು ಬಂದು ಇಳಿಸಿ ಚಿಲ್ಗಳು ಇಳಿಸಿ ಸಾಕಾಗೈತಿ ಯಾಕೋ ಹೊಟ್ಟೆ ನುಸ್ಸೈತಿ. ಹೌದಾ ನೀವು ಊಟ ಮಾಡಿದಿಲ್ಲ? ಊಟ ರೀ ಮಾಡ್ಬೇಕ್ರಿ ಇನ್ನ. ಯಾಕೆ ಹಿಂಗ್ಯಾಕೆ ಸೈಲೆಂಟ್ ಅದಿ? ಏನಿಲ್ರಿ ಏನಂತ ಹೇಳ. ಪ್ರೀತಮ್ ಮನೆಗೆ ಬಂದಿದ್ರಿ ಆಗಲ್ಲ. ಪ್ರೀತಮ್ ಬಂದಿದ್ದ ಮತ್ತು ನಾ ಬರ್ತಕ್ಕೆ ಇಟ್ಕೋಬೇಕಲ್ಲ ಅವ್ನ ಅವನ್ಯಾಕೆ ಕಳಿಸಿದೆ? ಅದು ಹಂಗಲ್ರಿ ಅದ ನೌಕರಿ ಆಗೈತಿ ಅಂತ ಹೇಳತ್ತಿದ್ದ. ನನ್ನ ಮಗ ನೌಕರಿ ಆಗೈತತ್ತ ಮತ್ತು ಅದ್ರ ಸಂತೋಷ ಪಡೋದು ಬಿಟ್ರೆ ನೀ ಯಾಕೆ ಇಟ್ಟು ಇದು ಮಾಡದಿ? ನೌಕರಿ ಆಗೈತೆ ಖರೆ ರೊಕ್ಕ ಕೇಳತ್ತನ್ರಿ ಅವ. ರೊಕ್ಕ ಕೊಟ್ರೆ ಆಯ್ತು ಬಿಡ. ಎಷ್ಟು ಕೇಳ ಒಂದು 10-20 ಸಾವಿರ ರೂಪಾಯಿ ಅಟ್ಟ ಕೇಳ್ತಲ್ಲೋ? 10-20 ಅಲ್ರಿ 20-30 ಲಕ್ಷ ಬೇಕಂತ. 20-30 ಲಕ್ಷ? ಎಲ್ಲಿಂದ ಕೊಡೋದ್ರಿ? ಅಂಥದ್ದೇನು ಎಂಥದ್ದು ನೌಕರಿ ಅದ? ನನಗೂ ಅರ್ಥ ಆಗತ್ತಿಲ್ಲ. ಏನು ನಾವು ಚಂದ ಓದಾತನು ಮತ್ತು ಅಲ್ಲಿ ಉಡಾಳ್ತನ ಮಾಡತ್ತನು. ಅವ ಯಾರೋ ಜುಟ್ಲಾ ಕಟ್ಕೊಂಡ್ ಬಂದಾನ್ರಿ ಅಂಥ ಹುಡುಗರದೆಲ್ಲ ದೋಸ್ತಿ ಮಾಡ್ಕೊಂಡು ಅಡ್ಡಾಡತಾನ. ಎಲ್ಲಿ ನಮ್ಮ ಮಗ ಹಾಳಾಗ್ಯಾನ ಅಂತ ಹೆದ್ರಿಕತ್ತೈತ್ರಿ ನಂಗೆ. ಅಂಥವಲ್ಲ ನನ್ನ ಮಗ. ನಾನು ಹೋಗಿ 2-3 ಸಲ ಹಾಸ್ಟೆಲ್ಗೆ ಹೋಗಿ ಬಂದೇನಲ್ಲಿ. ಚಲೋ ಹೊತ್ತಂಗೆಲ್ಲ ನೋಡಾಡಿದಲ್ಲಿ ಬುಕ್ ಪೆನ್ನ ಏನು ಬೇಕಾದೆಲ್ಲ ಕೊಟ್ಟು ಅವ್ನು ಚಂದ ಮಾತಾಡಿದ. ಮತ್ತೆ ಯಾರು ನಾ ಹೇಳಿದಾರೆ ಕೇಳ್ರಿ ಇಲ್ಲ 20-30 ಲಕ್ಷ ರೂಪಾಯಿ ಎದಕ್ಕೆ ರೀ? ಅಷ್ಟು ರೊಕ್ಕ ನೌಕರಿ ಚಂದ ಓದಿದ್ರೆ ಬರ್ದಿದ್ರೆ ಅವರ ಕೊಡ್ತಾರಲ್ರಿ ಪೇಪರ್ ಎಲ್ಲ ಪಾಸಾರ. 20-30 ಲಕ್ಷ ಕೊಟ್ಟು ಕಾರ್ ನೌಕರಿ ಹಿಡಿದು ಅಂಥ ನೌಕರಿ ರೀ ಇದು. ಆದರೂ ಅವನಕ್ಕಿಂತ ಹೆಚ್ಚಿಂದ ಏನಿಲ್ಲ ಕರೆ. ಹೆಂಗೆ ಮಾಡೋದ್ರಿ ಈಗ? ಈಗ ಏನು ಮಾಡೋಕ್ಕಾಗೋಲ್ಲ. ಕಮ್ಮ ಮತ್ತು ಹೊಲ್ದಾಗ ಮಾಡ್ಕೋತಿರೋಲ್ಲ. ಮತ್ತೆ ನೀನು ನನ್ನ ಕೆಲ್ಸಕ್ಕೆ ಹೋಗೋಲ್ಲ. ನನ್ನ ಮಗ ಹೊಲ್ದಾಗ ರೀ ಬೇಡ. ಅವಾಗ ನೌಕರಿ ಆಗೈತಲ್ಲ ರೊಕ್ಕ ಕೊಡೋರಿ ಹೆಂಗಾರ ಮಾಡಿ ಹೊಂದ್ಸಾಕ ನೋಡ್ರಿ ನೀವು. 30 ಲಕ್ಷ ಎಲ್ಲಿರು ಕೊಡ್ನು? ಅಂದ್ರೆ ನಮ್ಮ ಆಸರಕ್ಕಿರೋದಂದ್ರೆ ಇದೊಂದ ಮನೆ ರೀ. ಅಂತ ಮನಿ ಮಾರ್ನು? ಮಗನ್ಕಿಂತ ಮನಿ ಏನು ಹೆಚ್ಚಿಂದಲ್ಲಲ್ರಿ? ಅವ್ನು ನಾಳೆ ಮನಿ ಮಾರಿಬೇಕು. ಅವ್ನು ಓದೆಲ್ಲ ರೊಕ್ಕ ತುಂಬಿರ್ಬಿ. ಅವ್ನು ನಟಕ್ಕೆ ನೌಕರಿ ಹಿಡ್ದ ಚಲೋ. ಹಿಡಿದಿಲ್ಲ ಅಂದ್ರೆ ಏನು ಮಾಡಕ್ಕೆ? ಅವ್ ಹೇಳ್ಯಾಡ್ರಿ ನನಗೆ ಹೋಗುವಾಗ ಯವ್ವ ನಾ ಹೆಚ್ಚ ನಿನಗೆ ಮನಿ ಹೆಚ್ಚ ಅಂತ ಅಂದ್ರಿ. ನಾ ಏನು ಹೇಳಿ ನನ್ನ ಮಗನ ಮುಂದೆ ಮನಿ ಹೆಚ್ಚ ಅಂತ ಅನ್ನೋಕೈತೆ ನಂಗೆ? ಅನ್ನಕೈತೀನಿ ರೀ ನಂಗೆ. ಇಲ್ಲ ನನಗೆ ನನ್ನ ಮಗನ ಹೆಚ್ಚು. ಎಷ್ಟೋ ವರ್ಷ ಹರಕೆ ಕಟ್ಕರ್ ಹಡ್ದಿನ ಅವ್ನ ಖುಷಿಗಂತ ನನಗೆ ಹೆಚ್ಚಿಂದ ಏನಿಲ್ಲ ರೀ. ಒಂದು ಕೆಲಸ ಮಾಡಿರಿ, ಈ ಮನೆ ಮಾರ್ಕ್ಯಾರ ಮಗಗೆ ರೊಕ್ಕ ಕೊಡೋಣ. ನಾವು ಎಲ್ಲರೂ ಕೂಲಿನ ಅಲ್ಲಿ ಮಾಡ್ಕೊಂಡು ಜೀವನ ಸಾಕ್ಸೋಣಂದ್ರಿ. ನಿನ್ನ ಮಾತ್ರ ಕೇಳ್ತಾ ನಾ ಬೋರ್ತಕ ನಿಲ್ಲ ಅಂದ್ರೆ ಭೀ ನಿಲ್ಸಿಲ್ಲ. ಅವನ್ನ ಕಳಿಸಿಬಿಡಿದೆ. ಆದ್ರೆ ಅವ್ಗೆ ಅವಸರಿತ್ತು ಏನಾರಿ ಏನೋ ಪೇಪರ್ ಇದ್ದು ಅಂತ ಓದ್ಕೋತೀನಿ ಅವ್ವ ಅಂತ ಹೋದ್ರಿ. ಅವ್ನು ನಿಂದಿರಲಿಲ್ಲ. ಆಯ್ತು ತಗೋ ಮನಿ ಮಾರನು. ನಂಗಿರೋ ದೋಸ್ತದ ಅವ್ನು ಕರೆಸಿ ಮನಿ ಎಷ್ಟಾಯ್ತು ನೋಡೋನು. ಇಬ್ರಿಗೆ ಹೋಗಿ ಕೊಟ್ಟು ಬರ ಬರುತ್ತೆ. ಆಯ್ತು ನೋಡ್ರಿ. ಲಕ್ಷ್ಮಿ ಮನಿ ಒಬ್ರು ಕುಣ್ಣತ ಹೇಳಿಲ್ಲ. ಅವ್ನು ಬರ್ತಂತ ಹೇಳಿದ. ಬರ್ತೈತೆ ಬಂದು ನೋಡ. ಬರ್ರಿ 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 ಇವು ಅಮೌಂಟ್ 30 ಲಕ್ಷ ರೂಪಾಯಿ ಅದಾವ. ಈಗ ನಾಳೆ ಬೆಳಿಗ್ಗೆ ನನಗೆ 10 ಗಂಟೆಗೆ ಬರೋದ. ಇಷ್ಟಷ್ಟು ಅಮೌಂಟ್ ಕೊಡ್ರಿ. ಈ ಅಮೌಂಟ್ ಅದಾವ 30 ಲಕ್ಷ ರೂಪಾಯಿ. ಇದು ತೊಗೊಳ್ರಿ. 30 ಲಕ್ಷ ರೂಪಾಯಿ ತೊಗೊಳ್ರಿ. ನಾಳೆ ಅಷ್ಟೇ ನಮ್ಗೆ ಕ್ಲಿಯರ್ ಮಾಡಿ. ಸಂಬಂಧ ಮನೆ ಭೀ ಮಾರಿದು. ಇನ್ನು ಹೋಗಕ್ಕೆ ನಂದು ಇರೋಕೆ ಆಸರೆ ಬೇಕಲ್ಲ. ಕೇಳಿದ್ರಿ ಅವನ ಖುಷಿಗಿಂತ ಹೆಚ್ಚಿಂದೇನಿದಲ್ಲ. ಎಷ್ಟು ದೇವ್ರಿಗೆ ಹರಕೆ ಇರ್ತಾರ ಅವೊಬ್ಬ ಹುಟ್ಟ್ಯಾನ. ಎಲ್ಲ ನನ್ನ ಮಗನ ಖುಷಿ. ಅವ್ನು ಚಂದಿದ್ದು ಸಾಕ್ರಿ. ಅವನಕ್ಕಿಂತ ಹೆಚ್ಚು ನಮಗೇನಿಲ್ಲ. ಆಯ್ತು ಎಲ್ಲ ರೆಡಿ ಮಾಡ್ಕೋ. ನಮ್ಮ ಊರಾಗ ಒಬ್ರು ಗೌಡ್ರು ಅದಾರ. ಆ ಗೌಡ್ರಿಗೆ ಕೇಳಿ ಅವ್ರ ಹೊಲದು ಏನು ಕೋಳಿ ಫಾರ್ಮದು ಐತೈತೆ ಒಂದು ಅಲ್ಲೇ ಒಂದು ಆಸರೆ ಕೊಡ್ತಾರೆ ನೋಡೋಣ. ಅಲ್ಲರ ದುಡ್ಕೋತ ಅಲ್ಲಿ ಜೀವನ ಕಳಿ. ನಮ್ಮ ಮಗ ಯಾವಾಗ
ನೌಕರಿ ಹಿಡ್ದು ಎಲ್ಲ ಸಾಲ ಮಾಡಿಸಿ ಮತ್ತೊಂದು ಮನೆ ಕಟ್ಟಾಗಿ ಬರ್ತೈತಿ. ಎಲ್ಲ ಮಾಡ್ಬೇಕ, ರೊಕ್ಕ ಬರ್ಬೇಕ ಅಂತ ಹೇಳಿದ್ರೆ ಹೇಳ ಐಡಿಯಾ ಹೇಳ. ಏ ದೋಸ್ತ್ ನೀ ಯಾಕಂತ ಹೇಳು, ನಾವು ನಿಮ್ಮ ಕಜಿನ್ಗೂ ಫುಲ್ ಎಂಜಾಯ್ ಮಾಡು. ಏ ಮಾತಿಗೆ ನೀನು ಓಕೆ ಡಣ್ಣ. ಏ ನಮಗ್ ದುಡ್ಡು ಬೇಕು ಅಷ್ಟೇ ಮಚ್ಚ. ಏ ಪ್ರೀತಮ್ ಕಜಿನ್ ಒಳಗೆ ದುಡ್ಡು ಆಡ್ಬಿಟ್ಟು ನಿಂಗೆ ದುಡ್ಡು ವಾಪಸ್ ಕೊಡ್ತೇವೆ, ನೀ ಯಾಕೆ ತಲೆ ಕೆಡಿಸ್ಕೊಂಡಿ? ನಮಗ್ ಸಾಲ ಅಂತ ಕೊಡು, ಕೊಡ್ಬೇಕ ಮನಿ ನೇಳು ಕೊಡ್ಬೇಕು. ನೀ ದೋಸ್ತ್ ಪ್ರೀತಮ್ ಲವ್ ಯು. ಏ ಪ್ರೀತಮ್ ಬರು ನಮ್ಮ ಪಪ್ಪ ಹೇಳ್ತೀನಿ, ಪಪ್ಪ ಜೀವ ಕೊಡ್ತಾ. ಏಯ್ ಚಸ್ಡಿ ಲೋಫರ್ ಮಾವ. Cheers. ಮತ್ತೆ ಉಪ್ಪಿನಕಾಯಿ ಇದೆಯಾ? ಉಪ್ಪಿನಕಾಯಿ ಸ್ನ್ಯಾಕ್ಸ್ ಇದೆ, ಅದನ್ನ ಮೆಣಸಿಕಾಯಿ ತಗೋತೀಯಾ? ಮೆಣಸಿಕಾಯಿ ಬೇಡ, ನನ್ನ ತೆಕ್ಕಿದೆ ಮೆಣಸಿಕಾಯಿ. ಆಯ್ತು ಓ ಲೋಫರ್. ಓ ಸಾರಿ, ಮೆಣಸಿಕಾಯಿ ಖಾರ ಮೆಣಸಿಕಾಯಿ. ಮತ್ತೆ ಒಂದು ಉದ್ದಿ ಎರಡು ತಗೋ, ಒಂದು ಬದುಕ್ತಿ. ಪ್ರೀತು 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 ನನಗೆ ನೋ ನಡಿ ಹೋಗೋಣ, ನಡಿ ನಡಿ. ಏನು ಮಾಡಿದೆ ಸಾವುಕಾರ ಬೈತಾ? ಬರೋಬ್ಬರಿ ಕೆಲಸ ಮಾಡ್ಕೋ. ಮತ್ತೆ ಬಂದು ಮುಗಿತಲ್ಲ ಕೆಲಸ. ಅಲ್ರಿ ರೊಕ್ಕ ತೊಗೊಂಡು ಹೋಗ್ಯಾರ, ಎಷ್ಟು ದಿನ ಆತವ, ಒಂದು ಫೋನು ಹಚ್ಚಿಲ್ಲ, ಎಲ್ಲದಿರಂತೂ ಕೇಳಿಲ್ಲ. ನಿನಗೆ ಅದಕ್ಕೆ ಏನ ಬಡ್ಕೊಂಡ್ ಇದೊಂದು ಮನಿ ಐತಿ ಇಟ್ಕೊಂಡು ಕೊಂಡುನು ಸಾಲಿ ಕಲಿದ್ರೆ ನನ್ನ ಜೋಡಿ ಕೆಲ್ಸಕ್ಕೆ ಬರ್ತಂತೇಳಿ. ಆದ್ರೇನ್ರಿ ಮಗನ್ಕಿಂತ ಏನು ಹೆಚ್ಚಿನ ಐತಂತ ಕೊಟ್ಟು ಕಳ್ಸಿವಿ, ವಾಪಸ್ ಬಂದೇ ಇಲ್ಲಲ್ರಿ. ಎಲ್ಲಿ ಹೋಗ್ಯಾನ್ರಿ ಅವ? ಏನು ಮಾಡೋದು ತಿಳಿವತ್ತಾಗಿತ್ತು. ನಿಮ್ಮ ಯಾರನ್ನಾರ ಕೇಳಿರೇನ್ರಿ ಊರಾಗತಿ? ಕೇಳಿದನಲ್ಲ, ಎಲ್ಲ ಕಡೆ ಕೇಳಿ ಅವ್ನು ಎಲ್ಲಿ ಅಲ್ಲಿ ಹಾಸ್ಟೆಲ್ ಸೆಕ್ಯೂರಿಟಿ ಐತಿ ಕೇಳಿರಿ, ಕೇಳಿದ್ರಿ? ಎಲ್ಲ ಕಡೆ ನೋಡ್ನಿ, ಎಲ್ಲದಾನಂತ್ರಿ? ಎಲ್ಲಿ ಏನೋ ಇಲ್ಲಿ ಪತ್ತೆ ಹತ್ತಾನಿಲ್ಲ ಅವ್ನು. ಎಲ್ಲಿ ಹೋಗ್ಯಾನ್ರಿ ಹಂಗಾದ್ರಿ ಅವ? ಅಯ್ಯೋ, ಈಗ ನಿನ್ನ ಮಾತು ಕೇಳಿ ಇಲ್ಲಿ ಮತ್ತೊಬ್ಬರ್ಲಿಕ್ಕೆ ಕೆಲ್ಸಕ್ಕೆ ಬಂದು ದುಡಿದು ನೋಡಿ, ನಾಟಕ ಮೈ ಮೇಲೆ ಅರಿವಿಲ್ಲ, ಏನಿಲ್ಲ. ಎಲ್ಲ ಯಾರ ಸಲುವಾಗಿ? ನಮ್ಮ ಮಗನ ಸಲುವಾಗಿ ಮಾಡಿವಿಲ್ಲ. ಅವ ಹೆಂಗೆ ಮಾಡ್ತಾನ ಅನ್ನೋದು ಏನು ಗೊತ್ತ್ರಿ? ಇಷ್ಟರಿಂದ ಒಂದಿನ ನೋಡಂಗೆ ಬರ್ತಾನಂತ ಅನ್ಕೊಂಡ್ರಿ, ಇನ್ನೂ ಬರ್ಲಾಗ್ಯಾನ. ಈ ಕಡೆ ಸತ್ಯದಾರ ಭೀ ನೋಡುವಲ್ಲ, ಇದಾರ ಭೀ ನೋಡುವಲ್ಲ, ಏನೇ ಇಲ್ಲ. ಮಮ್ಮಿ ಎಲ್ಲೋಗಿದ್ದೆಪ್ಪ ಇಷ್ಟು ದಿನ? ಎಲ್ಲೋಗಿದ್ಯೋ ನೀನು? ಯಾಕ ಹಿಂಗಾಗಿ ನೌಕರಿ ಸಿಗ್ತಾ ನಿನಗ? ಏನ್ ಮಾಡೋದಿದ್ದ ಇಷ್ಟು ದಿನ ಅಲ್ಲಿ ಮಾಡತ್ತಿ ನೀನ? ಹೇ ನಿನಗೆ ಏನಾಗೈತಿ ಹೇಳ, ಹೇಳೋದಿಲ್ಲ ಮಾತಾಡ. ಏನು ಕೂಡ ಎಲ್ಲ ರೊಕ್ಕ ಗೋವಾದೋಗಿ ಹಾಳು ಮಾಡಿ 20-30 ಲಕ್ಷನು ಮತ್ ನೌಕರಿ ಆಗೈತಂತ ಹೇಳಿ ತಗೊಂಡು ಹೋದಲ್ಲ ಎಲ್ಲ ಸುಳ್ಳು. ಅಯ್ಯೋ ಅಲ್ಲ, ಇದ್ದ ಮನೇನೋ ಮಾರ್ಕ್ಯಾರ, ನಿನಗೆ ಕೊಟ್ಟಿವಲ್ಲ ರೊಕ್ಕ, ನೀ ಏನಾರ ಮಾಡ್ಕ್ಯಾರ ನನ್ನ ಗಂಡಂದು ಹೆಸರು ತರ್ತಿ, ಕೀರ್ತಿ ತರ್ತಿ ಅಂತ ಮಾಡಿರ, ನೀ ಎಲ್ಲ ಮಾಡಿದಿ? ಮಾತಾಡ್ಲಾ, ಏನ್ ಮಾಡಿದಿ ನೀನು? ತಪ್ಪ ಏನ್ ಮಾಡಿದಿಲ್ಲ ನೀನ? ಅಲ್ಲ ಇದೆಲ್ಲ ನಿಮ್ಮ ಅಪ್ಪ ಓದ್ತಾರ, ಎದಿ ಹೊಡ್ಕೋದ್ ಜಾಯ್ತಲ್ಲ. ಹೇಳಿದ ನಿನ್ ಖುಷಿಗಿಂತ ಹೆಚ್ಚಿದೇನಿಲ್ಲ ಅಂದೇಕಾರ ಮನಿ ಮಾರ್ಕ್ಯಾರ, ನೀನು ರೊಕ್ಕ ಕೊಟ್ರ ನೀ ಏನ್ ಮಾಡಿದ್ವಿ ಇದ? ಯಾಕ ಏನಕ್ಕ ಮಾಡಿದ್ವಿ ನಿನಗ? ಚಂದಗೆ ಸಾಲಿ ಕಲೀಲಿ, ನನ್ನ ಮಗ ದೊಡ್ಡ ಮನುಷ್ಯ ಆಗ್ಲಂತೆ ಕರ ಆಸೆ ಕನಸು ಕಟ್ಕೊಂಡಿದ್ದ ತಪ್ಪನ? ಏನ್ ಮಾಡಿದ್ಯ ನೀನು? ಏನ್ ಮಾಡಿದ್ಯೋ ಮಗನ? ರೀ ಬರ್ರಿ, ನಿಮ್ಮ ಮಗ ಬಂದನ್, ಬರ್ರಿ ನೋಡ್ ಬರ್ರಿ, ನಿಮ್ಮ ಮಗ ಎಂತ ದೊಡ್ಡ ಸಾಧನೆ ಮಾಡ್ಯಾನ, ಬರ್ರಿ.
ಬಂದ್ರಿ ನೋಡ್ರಿ ನಮ್ಮ ಮಗ ನೋಡ್ರಿ ಎಂತ ಸಾಧನೆ ಮಾಡ್ಕೊಂಬಂದ ನೋಡ್ರಿ. ಮಾತಾಡ್ಲಾ ಅಪ್ಪರ ಒಂದ್ ಮಾತಾಡ್ಲಾ ನಿಮ್ಮ ಅಪ್ಪರ ಒಂದ್ ಮಾತಾಡ. ಬಿಡ ಎಲ್ಲ ನಮ್ಮ ಒಳ್ಳೇದಕ್ಕೆ ಮಾಡಿದವ. ಅವನ ಸಂಬಂಧ ರಾತ್ರಿ ಹಗಲಿ ದುಡ್ದ ಕಷ್ಟಪಟ್ಟ ಓದಲಿ ಮಗ ಅಂತೇಳಿ ಇನ್ನೊಬ್ರು ಕೂಲಿ ಕೆಲಸ ಮಾಡಿ ಇನ್ನೊಬ್ರು ದುಡ್ದ ಅವನು ಸಾಕಿನಿ. ಲಾಸ್ಟ್ಗೆ ಇಂಥದ್ದು ಒಂದು ದೊಡ್ಡ ಬಹುಮಾನ ತಂದ ಅವಪ್ಪನ ಮುಂದೆ ತಂದು ಇಟ್ಟಾನಂತ ಯಾವಾಗ ಬಡ್ದು ಏನು ಮಾಡಕ್ಕೆ. ನೀನು ಚಂದ ಕಾಣತೈತಿ, ಅವ್ವ ಅಪ್ಪನ ಇಷ್ಟು ಓಡಾಡ್ಸೋದು ನೀನು ಚಂದ ಕಾಣತೈತಿ. ನೀನು ಹೊಡಿಬೇಕಾರ ಎಷ್ಟು ದೇವ್ರಿಗೆ ಹರಕೆ ಕೊಟ್ಟು ಹಡ್ದಿನೋ ನನಗೆ ಗೊತ್ತ, ನಿಮ್ಮ ಅಪ್ಪಗೂ ಗೊತ್ತು, ನಿನಗೆ ಗೊತ್ತಿಲ್ಲಪ್ಪ. ಭಾಳ ಮುದ್ದು ಮಾಡ್ಕ್ಯಾರ. ಯಪ್ಪ ಇಟ್ಟು ಮಾಡಿದಕ್ಕೆಲ್ಲ ನನಗೊಂದು ದೊಡ್ಡ ಬಹುಮಾನ ತಂದಿಟ್ಟು ಒಂದೇ ಒಂದು ಸಲ ನೀನು ತಬ್ಕೊಲಿನ ತಬ್ಕೋಬೇಕನ್ನೋದು ಆಸೆ ಆಗೈತಿ ಮಗ. ನೋಡ್ರಿ ಇಲ್ಲಿ ಮಾತಾಡ್ರಿ, ನೋಡ್ರಿ. ಅಯ್ಯೋ ಏನ್ ಮಾಡಿದೀರ ನೀನ? ನನ್ ಬಿಟ್ಟು ಹೋಗ್ಬೇಡ್ರಿ. ಬಡಿಯ ನೀ ಚಂದ ಅನಿಸ್ತೀನ ಈಗ, ನನಗ ಒಂದಿಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಕ್ಕ ಪರಿಸ್ಥಿತಿ ಚಂದಲ್ಲ.